ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಸುತ್ತೇನೆ. ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ ಎಂಬುದಾಗಿ ನಿಮ್ಮೆಲ್ಲರಿಗೂ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನದಲ್ಲಿ ಪಾಲ್ಗೊಳ್ಳಿರಿ ಎಂದು ಆಹ್ವಾನಿಸುತ್ತಿದ್ದೇನೆ. ಬನ್ನಿರಿ ಹಾಗಾದರೆ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳಯ್ಯ. ಪ್ರತಿದಿನ ನಮ್ಮೊಂದಿಗೆ ಮಾತಾಡುತ್ತಿರುವ ವಿಧಾನಕ್ಕಾಗಿ, ನಮ್ಮ ಹೃದಯವನ್ನು ತೃಪ್ತಿಪಡಿಸುತ್ತಾ, ನಮ್ಮನ್ನು ಎಚ್ಚರಿಸುತ್ತಾ, ಗದರಿಸುತ್ತಾ ಹಾಗೂ ನಮ್ಮನ್ನು ಪ್ರೀತಿಸುತ್ತಾ, ಆದರಿಸುತ್ತಾ ನಿಮ್ಮ ವಾಕ್ಯದ ಮುಖಾಂತರ ನಡೆಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ವಾಕ್ಯದಿಂದ ಮೇಲು ಹೊಂದುವ ಪ್ರತಿಯೊಬ್ಬೊಬ್ಬರಿಗಾಗಿ ವಂದಿಸ್ತೇನೆ ಮತ್ತು ಅನೇಕರು ಈ ಅವಕಾಶ ಉಪಯೋಗಿಸಿಕೊಳ್ಳುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಮೇಲುಗಳನ್ನು ಹೊಂದುತ್ತಾ ಇದ್ದೀರಲ್ಲವೋ, ಎಚ್ಚರಿಕೆ ಹೊಂದುತ್ತಾ ಇದ್ದೀರಲ್ಲವೋ, ದಿವ್ಯದಾನ ಹೊಂದುತ್ತಾ ಇದ್ದೀರಲ್ಲವೋ, ತಿದ್ದುಕೊಳ್ತಾ ಇದ್ದೀರಲ್ಲವೋ? ನಿಮಗೆ ಹೇಗೆ ಗೊತ್ತು ಅಂತೀರಾ? ವಾಟ್ಸಪ್ ಮೆಸೇಜ್ ಬರ್ತೀವಿ ಅಲ್ಲವೇ? ನಿಮ್ಮ ಪ್ರೈಸ್ ರಿಪೋರ್ಟ್ಸ್ ಓದುತ್ತಿದ್ದೇನೆ. ದೇವರನ್ನು ಎಷ್ಟೋ ಸ್ತುತಿಸ್ತೇನೆ. ದೇವರು ಎಷ್ಟೋ ದೊಡ್ಡ ದೇವರು ನೋಡಿ. ತಮ್ಮ ವಾಕ್ಯದ ಮೂಲಕ ಎಲ್ಲೆಲ್ಲೋ ಇದ್ದಿರುವ ಪ್ರತಿಯೊಬ್ಬರನ್ನು ಕೂಡ ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಬಲಪಡಿಸುವ ಭಾಗ್ಯ ನನಗೆ ಕೊಟ್ಟಿದ್ದಾರೆ ಹಾಗೂ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಕೃಪೆಯನ್ನು ನಿಮಗೆ ದೇವರು ಕೊಟ್ಟಿದ್ದಾರೆ. ಮತ್ತು ಇನ್ನು ಅನೇಕರು ದೇವರ ವಾಕ್ಯ ಇಲ್ಲದೆ ಅರಿಯದೇ ಇರುವಂಥವರು, ದೇವರನ್ನು ಅರಿಯದೇ ಇರುವವರು ಎಷ್ಟೋ ಜನ ಇದ್ದಾರೆ ಪ್ರಿಯರೇ. ಅಂಥವರಿಗೆಲ್ಲ ದೇವರ ವಾಕ್ಯ ತಲುಪಿಸುವಂತಹ ಭಾಗ್ಯ ಈ ಕಾರ್ಯಕ್ರಮ ಶೇರ್ ಮಾಡುವುದರ ಮೂಲಕ ಅತಿ ಸುಲಭವಾಗಿ ಅವರು ವಾಕ್ಯದಿಂದ ಹಿಡಿಯಲ್ಪಡುವ ಹಾಗೆ ನಾವು ಪ್ರಾರ್ಥಿಸಿ ಪ್ರಯತ್ನಿಸುವುದಾದರೆ ಅದ್ಭುತಗಳನ್ನು ನೋಡಬಲ್ಲೆವು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅದರಲ್ಲಿ 11ನೇ ವಚನ ಓದುತ್ತೇನೆ, ಕೇಳ್ರಿ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಏನಂತೆ? ಕಲಿತುಕೊಂಡಿದ್ದೇನೆ. ಅಂದರೆ ನಾನು ಯಾವ ಸ್ಥಿತಿಯಲ್ಲಿದ್ದೇನೋ ಆ ಸ್ಥಿತಿಯಲ್ಲೇ ಸಂತೃಪ್ತಿಯಾಗಿರುವುದನ್ನು ಕಲಿತಿದ್ದೇನೆ ಅನ್ನುತ್ತಾನೆ. ಸಂತೃಪ್ತಿ. ಈ ದಿನ ನಮಗೆ ಸಂತೃಪ್ತಿ ಇಲ್ಲ ಪ್ರಿಯರೇ. ತೃಪ್ತಿ ಇಲ್ಲ. ಇನ್ನು ಸಾಕು ಎಂಬ ಮಾತು ನಮ್ಮ ಬಾಯಲ್ಲಿ ಇನ್ನು ಬರೋದೇ ಇಲ್ವಲ್ಲ. ತಿನ್ನುವ ವಿಷಯದಲ್ಲಿಯೂ ಅಷ್ಟೇ, ಹೌದಲ್ಲ ಪ್ರಿಯರೇ? ವಸ್ತ್ರಗಳ ವಿಷಯದಲ್ಲಿ ಅಷ್ಟೇ, ವಸ್ತುಗಳ ವಿಷಯದಲ್ಲಿಯೂ ಅಷ್ಟೇ. ಇನ್ನು ದುಡ್ಡಿನ ವಿಷಯದಲ್ಲಂತೂ ಹೇಳುವ ಅಗತ್ಯವೇ ಇಲ್ಲ. ಇನ್ನು ಸಾಕೆಂಬ ಮಾತೇ ಬರಲ್ಲ. ಇನ್ನೂ ಬೇಕು ಬೇಕು ಅನ್ನುತ್ತಾರೆ. ಆದರೆ ಪೌಲನು ಹೇಳ್ತಾನೆ, ನಾನು ಯಾವ ಸ್ಥಿತಿಯಲ್ಲಿದ್ದೇನೋ ಆ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಳ್ಳುತ್ತಿದ್ದೇನೆ. ಅಂದರೆ ನಾವು ಕಲಿತುಕೊಳ್ಬೇಕು ಪ್ರಿಯರೇ. ಯಾಕೆಂದರೆ ನಮಗೆ ಆ ಗ್ರೀಡ್, ದುರಾಸೆ ಜನ್ಮದಿಂದಲೇ ಬರುತ್ತೆ. ನನಗೇ ಎಲ್ಲ ಬೇಕು ಎಂಬ ಆಸೆ, ಸ್ವಾರ್ಥತೆಯ ಮನಸ್ತತ್ವ. ಆದರೆ ಯೇಸುವನ್ನು ಅರಿತ ನಂತರ ನಮ್ಮ ಜೀವಿತದಲ್ಲಿ ತೃಪ್ತಿ ಇರುತ್ತದೆ. ದೇವರು ಅನುಗ್ರಹಿಸುವಂತಹ ಒಂದು ರೀತಿಯ ಸಮೃದ್ಧಿ ನಮಗಿರುತ್ತೆ. ದೇವರಿದ್ದಾರೆ, ಅಷ್ಟು ಸಾಕು ಎಂಬ ತೃಪ್ತಿಯುಳ್ಳವನಿಗೆ ಮತ್ಯಾವ, ಅಂದರೆ ಬೇರೆ ಯಾವ ಆಸೆ ಇರಲ್ಲ ಪ್ರಿಯರೇ. ಯಾವುದೇ ಹೃದಯ ತವಕ ಇರಲ್ಲ. ಇನ್ನು ಇರುವುದರಲ್ಲಿಯೇ ಕರ್ತನೊಂದಿಗೆ ಅಂತಹ ವ್ಯಕ್ತಿ ಆನಂದಿಸ್ತಾನೆ. ಯಾಕೆಂದರೆ ದೇವರು ನಮ್ಮ ಸಂಗಡ ಇದ್ದರೆ ನಮಗಿರುವುದೆಲ್ಲ ಆಶೀರ್ವದಿಸಲ್ಪಡುತ್ತೆ. ನಮ್ಗೆ ಯಾವುದಿದೆಯೋ ಅದರಲ್ಲಿ ಸಂತುಷ್ಟರಾಗುವಂತೆ ದೇವರು ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾರೆ. ನಾನು ಯಾವುದೇ ಸ್ಥಿತಿಯಲ್ಲಿದ್ದರೂ ಆ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಅನ್ನುತ್ತಾನೆ. ಹೇಗೆ ಕಲಿತುಕೊಳ್ತೇವೆ ಹೇಳಿರಿ? ನೀವು ಒಂದು ಕೆಲಸ ಕಲಿತುಕೊಳ್ಳಬೇಕಾದರೆ ಆ ಕೆಲಸ ಗೊತ್ತಿರುವವರ ಬಳಿಗೆ ಹೋಗಬೇಕಲ್ಲವೇ? ಆ ಕೆಲಸ ಕಲಿಸುವವರ ಬಳಿಗೆ ಹೋಗಬೇಕಲ್ಲವೇ? ಆ ವರ್ಕ್ಶಾಪ್ಗೆ ಹೋಗಬೇಕಲ್ಲವೇ? ಅಷ್ಟೇ ಹೊರತು ನೀವು ಮಂಚದ ಮೇಲೆ ಮಲಗಿರಿ ನಾನು ಕಲಿಯುತ್ತೇನೆ ಅಂದರೆ ಹೇಗೆ ಸಾಧ್ಯ ಹೇಳಿ? ಅದು ಕಾರ್ಪೆಂಟರ್ ಕೆಲಸ ಆಗಿದ್ರು, ಟೈಲರಿಂಗ್ ಕೆಲಸ ಆಗಿದ್ರು, ಈವನ್ ಕಂಪ್ಯೂಟರ್ ಕೆಲಸ ಆಗಿದ್ರು. 4-5 ಇಯರ್ಸ್ನಿಂದ ನಮ್ಮ ಮಕ್ಕಳು ಈ ದಿನಗಳಲ್ಲಿ ಕಲಿಯುತ್ತಾರೆ, ಹೌದಲ್ಲ ಪ್ರಿಯರೇ? ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾದ್ರೆ ಅವ್ರು ಕಲಿತುಕೊಳ್ತಾರೆ. ಮೊದಲು ಕಾಲೇಜಿಗೆ ಜಾಯ್ನ್ ಆದಾಗ ಅವರಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಬಟ್ ಎವ್ರಿ ಡೇ ಅವರು ಕಲಿತು ಎಕ್ಸ್ಪರ್ಟ್ ಆಗ್ತಿದ್ದಾರೆ. ಈ ದಿನ ಅವರು ಕ್ರಿಯೇಟಿವ್ಸ್ ಆಗ್ತಾ ಇದ್ದಾರೆ. ನಮ್ಮ ಇಂಡಿಯನ್ಸ್ ಇತರ ದೇಶಗಳಲ್ಲಿಯೂ ಕೂಡ ಪ್ರವೀಣರಾಗ್ತಿದ್ದಾರೆ. ಬಿಕಾಸ್ ದೇ ಪುಟ್ ದೇರ್ ಹಾರ್ಟ್. ಅವರು ತಮ್ಮ ಮನಸ್ಸಿಟ್ಟು ಕಲಿತುಕೊಳ್ಳುವಾಗ ಅದರಲ್ಲಿ ಪ್ರವೀಣರಾಗ್ತಾರೆ. ಒಳ್ಳೆಯದೇ. ನಾವು ಇಂತಹ ಕೌಶಲ್ಯವೋ ಇಲ್ಲವೇ ನಮ್ಮ ಒಂದು ಹೊಟ್ಟೆಪಾಡಿಗೋಸ್ಕರವೋ ಒಂಥರ ಪ್ಯಾಷನ್ ಆಗಿ ಇಷ್ಟ ಪ್ರಕಾರ ಕೆಲವೊಂದು ಕೆಲಸಗಳನ್ನು, ಉದ್ಯೋಗಗಳನ್ನು, ವಿದ್ಯಾಭ್ಯಾಸ ಮಾಡೋದು,
ಒಳ್ಳೆಯದೇ. ಆದರೆ ಇದೇ ವಿಷಯವನ್ನು ನಾವು ಆಧ್ಯಾತ್ಮಿಕವಾಗಿ ಆಚರಿಸಬೇಕು. ನೀವು ಎಷ್ಟೇ ಸಂಬಳ ತೆಗೆದುಕೊಂಡ್ರೂ ನೀವು ಸಂತುಷ್ಟರಾಗಿರೋದಿಲ್ಲ, ಯಾಕೆಂದರೆ ನಿಮ್ಮ ಹೃದಯಕ್ಕೆ ತೃಪ್ತಿ ಇರಲ್ಲ. ನೀವೆಷ್ಟೇ ಕಷ್ಟಪಟ್ಟರೂ ಕೊನೆಗೆ ಯಾವ ಪ್ರಯೋಜನ ನಿಮಗೆ ದೊರಕಲ್ಲ. ಕಾರಣ ನಿಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಾನವಿಲ್ಲ. ಕರ್ತನನ್ನು ಹೊಂದಿದಂಥವರು ಅಂತಹ ತೃಪ್ತಿಯುಳ್ಳ ಜೀವಿತ ಜೀವಿಸುತ್ತಾರೆ. ಅದನ್ನು ಕಲಿಯಬೇಕಾದ್ರೆ ಯು ಹ್ಯಾವ್ ಟು ಗೋ ಥ್ರೂ ಸಮ್ ಕೈಂಡ್ ಆಫ್ ಸರ್ಕಮ್ಸ್ಟೆನ್ಸಸ್. ಆ ರೀತಿಯಾದ ಪರಿಸ್ಥಿತಿಗಳನ್ನು ನೀವು ಹಾದು ಹೋಗುವಾಗಲೇ ಅದನ್ನು ಕಲಿಯುತ್ತೀರಿ. ಮಳೆಯಲ್ಲಿ ಒದ್ದೆಯಾಗುವುದು ಏನು ಅಂತ ಅಂದಾಗ ಮನೆಯಲ್ಲಿ ಕೂತ್ಕೊಂಡ್ರೆ ಅದು ಆಗುತ್ತದೋ? ಟಿವಿಯಲ್ಲಿ ಮಳೆ ಬರುವುದನ್ನು ನಾನು ನೋಡ್ತಾ ಇದ್ದೇನೆ, ಅದನ್ನು ಅನುಭವಿಸಬಹುದು ಅಂದುಕೊಳ್ಳೋದಾದರೆ ಆಗುತ್ತದೋ? ಯು ಹ್ಯಾವ್ ಲಿಟ್ರಲಿ ಗೋ ಔಟ್. ಮಳೆಯಲ್ಲಿ ಹೋಗಿ ನಿಂತುಕೊಳ್ಬೇಕು. ಒದ್ದೆ ಆದಾಗ ಹೇಗಿರುತ್ತೆ, ಒದ್ದೆ ಆದಾಗ ಏನು ಮಾಡಬೇಕು ಎನ್ನುವುದು ನೀವು ಅನುಭವಪೂರ್ವಕವಾಗಿ ಅದನ್ನು ಅನುಭವಿಸುತ್ತೀರಿ. ಅದಕ್ಕೆ ತಕ್ಕ ಪ್ರಿಕಾಷನ್ಸ್ ತೆಗೆದುಕೊಳ್ತೀರಿ. ಬಹಳ ತಲೆ ಒದ್ದೆ ಆದರೆ ಒರೆಸಿಕೊಳ್ತೀರಿ. ಒಂದು ಕಾಲದಲ್ಲಿ ಸಾಂಬ್ರಾಣಿ ಹೊಗೆ ಹಾಕ್ತಾ ಇದ್ರು ಮನೆಯಲ್ಲಿ. ಕೋಲ್ಡು ಜ್ವರ ಬರುತ್ತೆ ಎಂದು ಯೋಚಿಸಿ. ಒಂದು ಶೋಧನೆಯನ್ನು ಹಾದು ಹೋಗುವಾಗ ಆ ಶೋಧನೆಯನ್ನು ಜಯಿಸುವಂತಹ ವಿಧಾನವನ್ನು ನಾವು ಕಲಿತುಕೊಳ್ತೇವೆ. ಯಾವ ರೀತಿಯಲ್ಲಿ ಆ ಮಳೆಯಲ್ಲಿ ಒದ್ದೆ ಆಗುವುದನ್ನು ನಾವು ಅನುಭವಿಸಬಹುದು? ಆ ಮಳೆಯಂತೂ ನಾವು ತಡೆಯಲಿಕ್ಕಾಗಲ್ಲ. ಅಫ್ಕೋರ್ಸ್ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಮಳೆಯನ್ನು ನಿಲ್ಲಿಸುತ್ತಾರೇನೋ, ಆದರೆ ದೇವರ ಇಚ್ಛೆ ಇರೋದಾದರೆ ನಿಲ್ಲುತ್ತೆ. ಆದರೆ ಬಹಳಷ್ಟು ಸಾರಿ ಮೀಟಿಂಗ್ಸ್ ಹೋದಾಗ ಅಂತಹ ಅನುಭವ ನಾವು ನೋಡಿದ್ದೇವೆ. ಬಟ್ ಮಳೆಯಲ್ಲಿ ಹೋಗಬೇಕಾದಾಗ ಅದಕ್ಕೆ ತಕ್ಕ ರೈನ್ಕೋಟ್ ಧರಿಸಿ ಹೋಗ್ತೇವೆ, ಇಲ್ಲವೇ ಅಂಬ್ರೆಲ್ಲ ತೆಗೆದುಕೊಂಡು ಹೋಗ್ತೇವೆ, ಕೊಡೆ ಹಿಡ್ಕೊಂಡು ಹೋಗ್ತೇವೆ, ಇಲ್ಲವೇ ಅದಕ್ಕೆ ತಕ್ಕ ಡ್ರೆಸ್ ಧರಿಸಿಕೊಂಡು ಹೋಗ್ತೇವೆ. ಆ ಮಳೆಯಲ್ಲಿಯೂ ಕೂಡ ನಿಮ್ಮ ಆರೋಗ್ಯಕ್ಕೆ ಯಾವ ಹಾನಿ ಆಗದಂತೆ ಎಚ್ಚರ ವಹಿಸ್ತೀರಿ. ಅದೇ ರೀತಿಯಾಗಿ ನಾವು ಒಂದು ಶೋಧನೆ ಹಾದು ಹೋಗುವಾಗ ಶೋಧನೆ ಜಯಿಸುವುದು ಹೇಗೆ? ಕೊರತೆಯಲ್ಲಿರುವಾಗ ಸ್ವಾಭಾವಿಕವಾಗಿ ನಮಗೆ ಬರುವಂತಹ ಆ ಬಾಧೆ, ಆ ಸಿಟ್ಟು, ಆ ಗುಣಗುಟ್ಟುವಿಕೆ, ಅವುಗಳನ್ನು ಜಯಿಸೋದು ಹೇಗೆ? ಅದಕ್ಕಾಗಿಯೇ ದೇವರು ನಮಗೆ ಕಷ್ಟ ಸುಖಗಳನ್ನು ಕೊಟ್ಟಿದ್ದಾರೆ. ಕಷ್ಟ ಸುಖಗಳನ್ನು ಅನುಭವಿಸುವಂಥವನು ಅವೆರಡರಲ್ಲಿಯೂ ಸಂತೃಪ್ತನಾಗಿರುವವನೇ ನಿಜವಾದ ವಿಶ್ವಾಸಿಯಾಗಿರ್ತಾನೆ. ಕಷ್ಟ ಬಂದಾಗ ಅಳುವುದಾಗಲಿ, ಕಷ್ಟ ಬಂದಾಗ ಗುಣಗುಟ್ಟೋದು, ಸುಖ ಬಂದಾಗ ದೇವರನ್ನು ಮರೆಯೋದು, ಇದು ಈ ದಿನ ಸರ್ವಸಾಧಾರಣ. ಬಟ್ ಎಲ್ಲ ಸಮಯದಲ್ಲಿ ದೇವರಲ್ಲಿ ಕೃತಜ್ಞತೆ ಉಳ್ಳವರಾಗಿರುವಂಥದ್ದು ಕಲಿತುಕೊಳ್ಳಬೇಕು. ನೋಡಿ ಪ್ರಿಯರೇ, ಮುಂದಿನ ಭಾಗವು ಕೂಡ ಓದುತ್ತೇನೆ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ದೀನ ಸ್ಥಿತಿಯಲ್ಲಿರುವುದನ್ನು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ಎಷ್ಟು ಜನರಿಗೆ ಎರಡು ಅನುಭವಗಳಿವೆ ಪ್ರಿಯರೇ? ದೀನ ಸ್ಥಿತಿಯಲ್ಲಿರುವುದನ್ನು ಬಲ್ಲೆನು. ಎಸಿ ಇಲ್ಲದ ಸ್ಥಳದಲ್ಲಿ, ಬಿಸಿಲಲ್ಲಿ ಬೆವರು ಸುರಿಸಿಕೊಂಡಿರುವ ಸ್ಥಳದಲ್ಲಿ ಹಾಯಾಗಿ ಹ್ಯಾಪಿಯಾಗಿರಲು ಬಲ್ಲೆನು. ಒಳ್ಳೆ ಎಸಿ ಹಾಲ್ನಲ್ಲಿ ಕೂಲಿಂಗ್ ಆಗಿರಲು ಕೂಡ ಬಲ್ಲೆನು. ಕೆಲವೊಂದು ಜನ ಎಸಿ ನಮ್ಗಾಗೋದಿಲ್ಲ ರೀ, ಎಸಿಯಲ್ಲಿ ಕೂತ್ಕೊಂಡ್ರೆ ನಮ್ಗೆ ಚಳಿ ಆಗುತ್ತೆ. ಇನ್ನು ಕೆಲವರು ಬಿಸಿಲು ನಮಗೆ ಆಗಲ್ಲ, ಬಿಸಿಲಿನ ಸೆಕೆ ತಗಲಿದ್ರೆ ತಾಳಿಕೊಳ್ಳಲಿಕ್ಕಾಗಲ್ಲ ಅನ್ನುತ್ತಾರೆ. ಕೇಳಿ ಪ್ರಿಯರೇ, ಯಾವಾಗ ನಿಮಗೆ ಯಾವುದು ಬೇಕಾಗ್ತದೋ ಆವಾಗ ನೀವು ನಿಮ್ಮ ಮನಸ್ಸಿಗೆ ಸಮಾಧಾನ ಪಡಿಸಿಕೊಳ್ಳೋದಾದರೆ ನೀವು ಅಭ್ಯಾಸ ಪಡ್ಕೊಂಡು ಅದರಲ್ಲಿ ಬೆಳೆಯುತ್ತೀರಿ. ನಾನು ಗಮನಿಸಿದ್ದೇನೆ, ಕಷ್ಟದಲ್ಲಿದ್ದವರು ಸುಖ ಅನುಭವಿಸುವಂಥದ್ದು ಸುಲಭವೇ, ಆದರೆ ಸುಖದಲ್ಲಿರುವಂಥವರು ಕಷ್ಟ ಅನುಭವಿಸುವುದು ಬಹಳ ಕಷ್ಟ. ಅದಕ್ಕಾಗಿಯೇ ನಮ್ಮ ದೇವರು, ಸಿಂಹಾಸನ ಆಸೀನರುಡನಾಗಿರುವ ದೇವರು ಯಾವಾಗಲೂ ಆಜ್ಞೆ ಕೊಡೋದೇ ಆತನ ಕೆಲಸ. ಯಾವಾಗಲೂ ಸರ್ವವನ್ನು ತನ್ನ ಅಧೀನದಲ್ಲಿಟ್ಕೊಂಡು ನಡೆಸುವುದೇ ಆತನ ಕೆಲಸ. ಆತನು ನಮ್ಮ ಹಾಗೆ ಶರೀರಧಾರಿಯಾಗಿ ಲೋಕದೊಳಗೆ ಬಂದಾಗ ವರ್ಣಿಸಲಶಕ್ಯವಾದಂತಹ ನರಳಾಟದಿಂದ, ನರಳುವಿಕೆಯಿಂದ, ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ವಿಧೇಯತೆಯನ್ನು ಆತನು ಕೂಡ ಕಲಿತುಕೊಂಡನಂತೆ. ವಿಧೇಯರಾಗಿದ್ದು ಮಾತು ಕೇಳಿ ಅಧೀನರಾಗಿರೋದು ಹೇಗೆ ಎಂಬುದು ಕಲಿತರಂತೆ. ಅದೆಲ್ಲ ಆತನಿಗೆ ಅಗತ್ಯವಿರಲಿಲ್ಲ, ಆತನೇ ಸರ್ವಾಧಿಕಾರಿ. ಆದರೆ ಅಧೀನವಾಗುವಂಥದ್ದು, ವಿಧೇಯರಾಗುವಂಥದ್ದು ನಮಗೋಸ್ಕರ ಯೇಸು ಈ ಲೋಕಕ್ಕೆ ಬಂದು ಕಲಿತುಕೊಂಡ್ರು. ಎಲ್ಲಿ ಕಲಿತುಕೊಂಡ್ರು? ಪ್ರಾರ್ಥನೆ ಎಂಬ ವರ್ಕ್ಶಾಪ್ನಲ್ಲಿ ಕಲಿತುಕೊಂಡ್ರು. ಪ್ರಾರ್ಥನೆಯಲ್ಲಿ ನೀವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಮೊರೆ ಇಡುವುದಾದರೆ ನೀವು ಕಲಿತುಕೊಳ್ಳುತ್ತೀರಿ. ಪ್ರಾರ್ಥನೆಯಲ್ಲಿ ಕೂತುಕೊಳ್ಳುವಾಗ ನಿಮ್ಮ ಮನಸ್ಸು ರೂಪಾಂತರ ಹೊಂದುತ್ತದೆ. ಪ್ರಾರ್ಥನೆಯಲ್ಲಿ, ಕಣ್ಣೀರಿನ ಪ್ರಾರ್ಥನೆಯಲ್ಲಿ ಯೇಸು ವಿಧೇಯತೆಯನ್ನು
ಕಲಿತುಕೊಂಡ್ರು. ದೇವರಿಗೆ ವಿಧೇಯರಾಗಬೇಕಾದಾಗ, ಮನುಷ್ಯರ ನಿಮಿತ್ತವಾಗಿ ದೇವರಿಗೆ ವಿಧೇಯರಾಗಬೇಕಾದಾಗ, ದೇವರ ಸನ್ನಿಧಿಯಲ್ಲಿ ನಾವು ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿಕೊಳ್ತೇವೆ. ನಾನು ಯಾವ ಸ್ಥಿತಿಯಲ್ಲಿದ್ದೇನೋ ಆ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ನಾನು ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರುವುದು ಬಲ್ಲೆನು ಅಂದರೆ ಅದು ಹೇಗಿದೆ ಎಂದು ನಮಗೆ ಗೊತ್ತು. ಐ ಎಕ್ಸ್ಪೀರಿಯನ್ಸ್ ಪಾವರ್ಟಿ ಆ್ಯಂಡ್ ಐ ನೋ ಹೌ ಟು ಬಿ ರಿಚ್. ಸರ್ವ ಸುಖದಲ್ಲಿ, ಸಮೃದ್ಧಿಯುಳ್ಳ ಜೀವಿತದಲ್ಲಿ ಒಂಥರ ಹೆಮ್ಮೆಯಿಂದ ಜಂಬ ಕೊಚ್ಕೊಳ್ಳದೆ ಜೀವಿಸುವುದನ್ನು ಕಲಿತಿದ್ದೇನೆ. ಕೊರತೆಯಲ್ಲಿ ಕಣ್ಣೀರಿಟ್ಟು ಕೊರಗಿ ಗುಣಗುಟ್ಟದೆ ತೃಪ್ತಿಯಿಂದಿದ್ದೇನೆ ಅನ್ನುತ್ತಾನೆ. ಯೇಸು ಕ್ರಿಸ್ತನನ್ನು ಹೊಂದಿದಂಥವರು ಇದನ್ನು ನಾವು ಕಲಿಯಬೇಕು ಪ್ರಿಯರೇ. ಕಷ್ಟ ಬಂದಾಗ ಯೇಸುವನ್ನು ಬೇಡಿಕೊಳ್ಳೋದು, ಕಷ್ಟ ತೀರಿದಾಗ ಆತನನ್ನು ಮರೆಯುವುದಲ್ಲ. ಕಷ್ಟ ಇದ್ದಾಗ ಯೇಸುವಿನ ಬಳಿಗೆ ಬರೋದು, ಕಷ್ಟ ತೀರಿದಾಗ ಯೇಸುವನ್ನು ಬಿಟ್ಟು ಹೋಗೋದಲ್ಲ. ಕಷ್ಟ ಬಂದಾಗ ಕುಗ್ಗಿ ಹೋಗೋದು, ಸುಖ ಬಂದಾಗ ಜಂಬ ಕೊಚ್ಚಿಕೊಳ್ಳುವಂಥದ್ದು ನಿಜವಾದ ಕ್ರೈಸ್ತಿಯ ಜೀವಿತವೇ ಅಲ್ಲ. ಕಷ್ಟ ಇದ್ರೂ ಇಲ್ಲದಿದ್ರೂ ನನ್ನ ಯೇಸು ಮಾರ್ಪಡದಾತನು ನನ್ನೊಂದಿಗಿದ್ದಾನೆ ಎಂಬ ಅನುಭವ ಹೊಂದಿಕೊಳ್ಳುವಂಥದ್ದಾಗಿದೆ. ಸಂತೋಷ ಬಂದಾಗ ಸಂತೋಷಕ್ಕಿಂತಲೂ ನನ್ನ ಯೇಸು ನನಗೆ ಮುಖ್ಯವಾಗಿದ್ದಾರೆ. ನನಗೆ ಸಂತೋಷ ಕೊಡುವ ಪರಿಸ್ಥಿತಿಗಳಿಗಿಂತಲೂ, ಸಂತೋಷ ಉಂಟು ಮಾಡುವ ವಸ್ತು ವಾಹನಗಳಿಗಿಂತಲೂ ನನ್ನ ಯೇಸುವೇ ನನಗೆ ಮುಖ್ಯ ಎಂದು ನಾವು ಹೇಳುವಂತಹ ದಿನ ನೀವು ನಿಜ ಕ್ರೈಸ್ತನಾಗಿ ಒಬ್ಬ ವಿಶ್ವಾಸಿಯಾಗಿ ಇರುವಂಥವರಾಗಿರ್ತೀರಿ. ಪೌಲನು ಅದನ್ನು ಕಲಿತಿದ್ದ. ನಾನು ಬಡತನದಲ್ಲಿರುವುದನ್ನು ಬಲ್ಲೆನು, ಸೆರೆಮನೆಯಲ್ಲಿರುವುದನ್ನು ಬಲ್ಲೆನು. ಪೌಲನಿಗೆ ಆ ಕಾಲದಲ್ಲಿಟ್ಟಿರುವಂತಹ ಸೆರೆಮನೆಗಳು ಈ ಕಾಲದಲ್ಲಿದ್ದಂತೆ ವಸತಿಗಳ ಹಾಗೆ ಇರ್ತಿರಲಿಲ್ಲ. ಅವು ಭಯಂಕರವಾದ ಡಂಜಲ್ಸ್, ಅಂದರೆ ಕೆಸರಿನಿಂದ ತುಂಬಿದ ಗವಿಗಳು. ಅಲ್ಲಿಯೇ ಅವರು ತಮ್ಮ ಕಾಲಕೃತ್ಯ ತೀರಿಸಿಕೊಳ್ಳಬೇಕು. ಅಲ್ಲಿ ಯಾವ ಲೈಟ್ ಅಂದರೆ ಬೆಳಕಿರೋದಿಲ್ಲ, ಕಿಟಕಿಗಳಿರೋದಿಲ್ಲ, ವಾಸನೆ ಇರುತ್ತೆ, ಹುಳುಗಳು ತಿರುಗಾಡ್ತಾ ಇರ್ತವೆ, ಗಿದ್ದಲುಗಳು ತಿರುಗಾಡ್ತಾ ಇರ್ತವೆ. ದುರ್ವಾಸನೆ ಹೊಡೆಯುವಂತಹ ಸೆರೆಮನೆಯಲ್ಲಿ ಇರುವಂಥದ್ದೇ ಎಷ್ಟೋ ಭಯಂಕರ ಪ್ರಿಯರೇ. ಅದಕ್ಕೆ ಅವರು ಎಷ್ಟೋ ಉಸಿರು ಕಟ್ಟಿ ಸಾಯ್ತಾರೆ. ಆದರೆ ಅಂತಹ ಸೆರೆಮನೆಯೊಳಗೆ ಪೌಲ ಸೀಲರನ್ನು ಹಾಕಿದಾಗ ಪೌಲನು ಕುಗ್ಗಿ ಹೋಗಲಿಲ್ಲ. ದೆವ್ವಗಳನ್ನು ಹೊರದೋಡಿಸಿದ್ದಕ್ಕಾಗಿ, ಸುವಾರ್ತೆ ಸಾರಿರುವುದಕ್ಕಾಗಿ, ಇದಾ ದೇವರೇ ನೀವು ಕೊಡುವ ಪ್ರತಿಫಲ ಎಂದು ಯೇಸುವಿನ ಮೇಲೆ ನಿಂದೆ ಹೊರಿಸಲಿಲ್ಲ. ಅವರು ಸ್ತುತಿಗೀತೆ ಕೀರ್ತನೆಗಳನ್ನು ಹಾಡುತ್ತಾ ಪ್ರಾರ್ಥನೆ ಮಾಡಲು ಆರಂಭಿಸಿದರಂತೆ ಸೆರೆಮನೆಯಲ್ಲಿ. ಒಂದು ಚರ್ಚಲ್ಲಿ ಹಾಡು ಹಾಡ್ತಾರೆ, ಆದರೆ ಜೈಲಿನಲ್ಲಿಯೂ ಹಾಡು ಹಾಡಬಹುದು. ಕೇಳಿ ಪ್ರಿಯರೇ, ದೇವರ ಆಲಯದಲ್ಲಿ ಎಲ್ಲರೂ ಹಾಡು ಹಾಡುವಾಗ ನಾವು ಈಸಿಯಾಗಿ ಹಾಡು ಹಾಡಬಹುದು. ಆದರೆ ಯಾರಾದರೂ ನಮಗೆ ಒದೆಯುತ್ತಿರುವಾಗ, ಗುದಿಯುತ್ತಿರುವಾಗ, ನಿಂದೆ ಹೊರಿಸುತ್ತಿರುವಾಗ ಹಲ್ಲೆಲೂಯಾ ಸ್ತುತಿ ಮಹಿಮೆ ಎಂದು ಹಾಡಬಲ್ಲೆವು? ಹಾಗೆ ಹಾಡುವಾಗಲೇ ನೀವು ಪರಿಪೂರ್ಣ ಕ್ರೈಸ್ತರಾಗಿರ್ತೀರಿ. ನಾನು ಅದನ್ನು ಕಲಿತಿದ್ದೇನೆ ಎಂದು ಪೌಲನು ಹೇಳ್ತಾನೆ. ಅಪೊಸ್ತಲರ ಕೃತ್ಯದಲ್ಲಿ ಸ್ಟೆಫನನು ಕಲ್ಲುಗಳಿಂದ ಹೊಡೆಯಲ್ಪಡುತ್ತಿರುವಾಗ ಹಲ್ಲು ಕಡಿಯುತ್ತಾ ಇದ್ರಂತೆ, ಎಲ್ಲರೂ ಕಲ್ಲಿ ಎಸೆಯುತ್ತಾ ಇದ್ರಂತೆ, ರಕ್ತ ಸುರಿಯುತ್ತಾ ಇತ್ತಂತೆ. ಆ ಸಮಯದಲ್ಲಿ ಎಷ್ಟು ಕೋಪ ಬರುತ್ತೆ ಅಲ್ಲವೋ ನಮಗೆ. ಯಾರಾದರೂ ಒಂದು ವೇಳೆ ಮರೆತೇನಾದರೂ ಪಕ್ಕದವರ ಉಗುಳಿನ ಪಾರ್ಟಿಕಲ್ಸ್ ನಮ್ಮ ಮೇಲೆ ಬೀಳುವಾಗ ಎಷ್ಟು ಕೋಪ ಬರುತ್ತೆ. ಆದರೆ ಕಲ್ಲಿನ ಕುಪ್ಪೆ ಬೀಳುವಾಗ ಅವನ ಮುಖ ವಿಕಾರವಾಗಲಿಲ್ಲ, ಅವನ ಮುಖ ಸಂತೋಷದಿಂದ ಕೂಡಿದಾಗಿತ್ತು. ಅವನು ಮನುಷ್ಯರನ್ನು ನೋಡ್ತಾ ಇರಲಿಲ್ಲ, ದೇವರನ್ನು ನೋಡ್ತಾ ಇದ್ದ. ದೇವರೇ, ಈ ಪಾಪ ಇವರ ಮೇಲೆ ಹೊರಿಸಬೇಡ ಎಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದನು. ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಅಂದಿದ್ದಾರೆ ಯೇಸು. ಬಾಧೆ ಪಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಶತ್ರುಗಳನ್ನು ಪ್ರೀತಿಸಿರಿ. ನಿಮಗೆ ಯಾರಾದರೂ ಹಾನಿ ಮಾಡಿದಾಗ ಅವರನ್ನು ನೀವು ದ್ವೇಷಿಸುವುದಾದರೆ ನೀವು ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ತಾ ಇದ್ದೀರಿ ಎಂದರ್ಥ. ಎಲ್ಲವೂ ಚೆನ್ನಾಗಿರುವಾಗ ಸಂತೋಷವಾಗಿರೋದೇನು ದೊಡ್ಡ ವಿಷಯವೇ ಅಲ್ಲ ಪ್ರಿಯರೇ. ಕಷ್ಟಗಳು ಬಂದಾಗ, ನಿಂದೆ ಬಂದಾಗ, ಅವಮಾನ ಎದುರಾದಾಗ, ಕೊರತೆಗಳುಂಟಾದಾಗ, ದೇವರೇ ಈ ಹೊತ್ತು ಈ ಒಂದು ತುತ್ತು ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ವಂದನೆ. ಈ ದಿನಕ್ಕೋಸ್ಕರ ದೇವರೇ ಈ ಮಂಚ ಕೊಟ್ಟಿದ್ದೀರಿ, ನಿಮಗೆ ವಂದನೆ. ಹೊದ್ಕೊಳ್ಳಲು ಈ ಬೆಡ್ಶೀಟ್ ಕೊಟ್ಟಿದ್ದೀರಿ, ನಿಮಗೆ ವಂದನೆ. ಈ ಹೊತ್ತಿಗೆ ದೇವರೇ ಎಸಿ ಇಲ್ಲದಿದ್ದರೂ ಫ್ಯಾನ್ ಕೊಟ್ಟಿದ್ದೀರಿ, ವಂದನೆಗಳು. ಫ್ಯಾನ್ ಇಲ್ಲದಿದ್ದರೂ ಗಾಳಿ ಕೊಟ್ಟಿದ್ದೀರಿ, ವಂದನೆಗಳು. ಒಂದು ದಿವಸ ಒದ್ದಾಡಿದ್ರೂ ಕೂಡ ಮನುಷ್ಯರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯ ಕೊಟ್ಟಿದ್ದೀರಿ ದೇವರೇ ಎಂಬುದಾಗಿ ದೇವರನ್ನು ಪ್ರತಿ ಸ್ಥಿತಿಯಲ್ಲಿ ಈ ರೀತಿ ನಾವು ದೇವರನ್ನು ಸ್ತುತಿಸೋದು, ಅದರ ಮೂಲಕ ನಾವು ಅನುಭವಗಳನ್ನು ಕಲಿತುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಪೌಲನು ಒಬ್ಬ ದೊಡ್ಡ ದೈವ ಸೇವಕನಾಗಲು ಕಾರಣ ಅದೇ. ಅವನ ಆಸೆಯೆಲ್ಲ ಆತ್ಮಗಳನ್ನು ಸಂಪಾದಿಸುವುದೊಂದೇ ಆಗಿತ್ತು. ಮತ್ತೆ ಯಾವ ಆಸೆ ಅವನಲ್ಲಿ ಕಾಣಿಸೋದಿಲ್ಲ.
ಎಲ್ಲ ಸ್ಥಿತಿಗತಿಗಳಲ್ಲಿ ನನಗೆ ಯೇಸು ಇದ್ದಾರೆ. ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ ಅನ್ನುತ್ತಾನೆ. ನಾನು ಯಾವ ಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ, ನನ್ನನ್ನು ಬಲಪಡಿಸುವ ಕರ್ತನು ನನಗಿದ್ದಾನೆ. ಜಂಬ ಕೊಚ್ಚಿಕೊಳ್ಳದಂತೆ ನನ್ನನ್ನು ತಡೆಯುವ ದೇವರಿದ್ದಾರೆ. ಕುಗ್ಗಿ ಹೋಗದಂತೆ ನನ್ನನ್ನು ಮೇಲಕ್ಕೆತ್ತುವ ದೇವರಿದ್ದಾರೆ. ನನ್ನ ಯೇಸುವಿನ ನಿಮಿತ್ತ ನಾನು ಯಾವುದೇ ಸ್ಥಿತಿಯಲ್ಲಾಗಲಿ ಆನಂದವಾಗಿ ಇರಬಲ್ಲೆನು ಅನ್ನುತ್ತಾನೆ. ಇದೇ ಪ್ರಿಯರೇ ನಿಜವಾದ ವಿಶ್ವಾಸಿಯ ಭಕ್ತಿ, ಕ್ರೈಸ್ತಿಯ ಭಕ್ತಿಯಾಗಿದೆ. ಈ ದಿನದಿಂದ ಇಲ್ಲ 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 ಎಂಬ ಮಾತನ್ನು ನಿಲ್ಲಿಸಿಬಿಟ್ಟು ಯಾವುದನ್ನು ಹೊಂದಿದ್ದೇವೋ ಅದಕ್ಕಾಗಿ ದೇವರನ್ನು ಸ್ತುತಿಸುತ್ತಾ ಸಂತುಷ್ಟರಾಗಿರಿ. ಬೇಕಾದದನ್ನು ದೇವರು ಕೊಡ್ತಾರೆ, ಇರುವುದಕ್ಕಾಗಿ ಆತನನ್ನು ಸ್ತುತಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ದುರಾಸೆಗಳಿಂದ ನಮ್ಮ ಹೃದಯ ತುಂಬಿಕೊಂಡು ಅದು ಬೇಕು ಇದು ಬೇಕು ಎಂಬ ಆಸೆಗಳಿಂದ ತುಂಬಿಕೊಂಡವರಾಗಿ ಎದುರಿರುವವರೊಂದಿಗೆ ಇತರರೊಂದಿಗೆ ಹೋಲಿಸಿಕೊಂಡು ಸ್ವಲ್ಪ ಕಷ್ಟ ಬಂದರೆ ನಿಮ್ಮನ್ನು ನಿಂದಿಸುವವರಾಗಿ, ಸಂತೋಷ ಬಂದಾಗ ನಿಮ್ಮನ್ನು ಮರೆತು ಹೋಗುವವರಾಗಿ ನಾವಿದ್ದೇವೆ ದೇವರೇ. ಅಂತಹ ಸ್ಥಿತಿಯಿಂದ ನಮ್ಮ ಪ್ರತಿಯೊಬ್ಬರನ್ನು ಬಿಡಿಸಿರಿ ದೇವರೇ. ಯಾರ್ಯಾರು ಈ ಲೈವ್ ಕಾರ್ಯಕ್ರಮದಿಂದ ಯಾವ್ಯಾವ ಸ್ಥಳದಿಂದ ವೀಕ್ಷಿಸುತ್ತಿದ್ದಾರೋ ಅವರೆಲ್ಲರೊಂದಿಗೆ ಮಾತಾಡಿ ಸಂತುಷ್ಟಿಕರವಾದ ಭಕ್ತಿಯ ಜೀವಿತ ಜೀವಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಮೂಲಕ ನಮಗೆ ತಿಳಿಯಪಡಿಸುತ್ತಾ ಇರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.